ರಾಸಿ ಮೋಡ ಹಾಕಿದೆ, ಗಾಳಿ ಸೊಟ್ರಾಸಿ ಉಂಟು, ಬೆಳಿಗ್ಗೆಲ್ಲ ಗಾಡಿ ಉಂಟು. ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ನೋಡಿ ಅಂತ ಹೋಗುದು ಗಾಳಿಯಲ್ಲಿ. ಗಾಳಿಗೆ ಮಗ ರೋಡಲ್ಲೆಲ್ಲ ಹೌದು ಒಟ್ರಾಸಿ ಆಗಿದೆ. Good, yeah. Cuckoo, faster. Wow. ವೆರಿ ಗುಡ್. Very nice. ಹಸಿ ಗಾಳಿ ಉಂಟು. ಹಲೋ ಲಂಡನ್ ಲೇಡಿ, ಹತ್ತಿ ಗಾಡಿ. ಚಂದ ಹತ್ತಿರಿ, ಮೇಲೆ ಕುತ್ಕೊಳ್ತೀರಾ? ಯಾವ್ದು ಇದ್ರ ಮೇಲೆ, ಸೊಂಡಿಲು ಮೇಲೆಯಾ? ಓ ವೆಲ್ಕಮ್. ಹತ್ತು. ಸಾದಿ ಬಿಡಿ, ಸಾದಿ ಬಿಡಿ, ಕಂಬ ಬಿಡಿ, ಕಂಬ ಬಿಡಿ, ಕಂಬ ಬಿಡಿ, ಕಂಬ ಬಿಡಿ. ಹತ್ತಿ ಹತ್ತಿ. ಒಟ್ರಾಸಿ ಮೋಡಾಗಿದೆ. ಜಸ್ಟ್ 550 ಈಗ. ಒಳ್ಳೆ ಸ್ವಿಮ್ ಮಾಡಿದ್ಲಿ ಇವತ್ತು. ಸರ್ಗೆ ಸಹ ಭಾರಿ ಖುಷಿ ಆಯಿತು ಅವಳ ನೋಡಿ. ವೆರಿ ಗುಡ್ ಮಗ, ಒಳ್ಳೆ ಸ್ವಿಮ್ ಮಾಡಿದ್ವಿ ಇವತ್ತು. ಲೈಫ್ ಸ್ಕಿಲ್ಸ್ ಕಲಿಬೇಕಂತ ತುಂಬ ಇಷ್ಟ ಇತ್ತು. ಫೈನಲಿ ಎಲ್ಲಿ ಆತ ನೀನು ನೀರಲ್ಲಿದ್ರೆ ನಿಂಗೆ ಸ್ವಿಮ್ ಮಾಡ್ಬೋದಲ್ಲ? ಹಾ ಅದಕ್ಕೆ 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 ರೋಮಲ್ ಅನ್ನೋದು ಚೋಮ ರೋಮ ಅವಳ ಕಾರ್ಟೂನ್, ಅದಕ್ಕೆ ಅವಳು ರೋಮ ರೋಮ ಹೇಳುದು 10 ಸರ್ತಿ. ರೋಮ ದೆಪ್ಪೈತೆ, ಅದು ರೋಮ ಮತ್ತೆ ಡಯಾನಾ ಇಬ್ಬರು ವ್ಲಾಗರ್ಸ್, ಮಕ್ಕಳು ವ್ಲಾಗರ್ಸ್. ಈ ಎಲ್ಲ ಮಕ್ಕಳು ಅದನ್ನೇ ನೋಡುದು. ರೋಮ ಡಯಾನಾ, ರೋಮ ಡಯಾನಾ, ಇದೆ ರೋಮ ತೆಗಿತಾರೆ. ತೋರ್ಸು ಬಂಗ ಟಿಫಿನ್. ಲಾಯ್ಕ್ ನನ್ನ ಮೋನೆ ಕಾಣ್ತಾ ಉಂಟು, ಮುಖ ಕಾಣ್ತಾ ಉಂಟು ಮಮ್ಮದು. ವೆರಿ ಗುಡ್. ಇದರಲ್ಲಿ ಮಕ್ಕನ ಕೊಟ್ಟಿದ್ದೆ, ಇದರಲ್ಲಿ ದೋಸೆ ಕೊಟ್ಟಿದ್ದೆ. ಭಾರಿ ಖುಷಿಯ. ಇವತ್ತು ಗಿರಾಕಿ ಎಲ್ಲ ಖಾಲಿ ಮಾಡಿದೆ. ಇಲ್ಲದೆ ಬಿಡ್ತದೆ ಸ್ವಲ್ಪ ಸ್ವಲ್ಪ. ಇವತ್ತು ಖಾಲಿ ಮಾಡಿದೆ ಎಲ್ಲ. ಫ್ರೂಟ್ಸ್ ಖಾಲಿ ಮಾಡಿದ್ಯಾ? ವಾಟರ್ ಬುರ್ರ ಮೆಲನ ತಾ ನೋಡು, ಡಬ್ಬಿ ತಾ ನೋಡು. ವಾಟರ್ ಬುರ್ರ ಮೆಲನ್ ತಿಂದಿದ್ದೆಲ್ಲ ನೋಡು. ಫ್ರೂಟ್ ಬಾಕ್ಸ್ ತಾ. ವಾಟರ್ ಮೆಲನ್ ಖಾಲಿ. ಸ್ವಲ್ಪ ಬೀಜ ತಂದಾಳೆ ಅಮ್ಮಗೆ. ಇದರಲ್ಲಿ ಒಂದು ವಿಟಮಿನ್ ಡಿ ಕೊಡ್ತೇನೆ, ಹಾಗೂ ಇದರಲ್ಲಿ ಸ್ಟ್ರಾಬೆರಿ ಎಲ್ಲ ಖಾಲಿ. ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಕೊಡ್ತಿದ್ದೆ. ಇವಳೆಂತ ಮಾಡೋದು ಗೊತ್ತುಂಟಾ? ಎಲ್ಲ ಇವಳ ಫ್ರೆಂಡ್ಸ್ಗೆ ಕೊಟ್ಟು ಬರೋದು, ಅಂದರೆ ಅವರು ಗಟ್ಟಿ ಆಗಲಿ ಅಂತೇಳಿ. ಅವರವರ ಅಪ್ಪೆ ಅವರಿಗೆ ಕೊಡ್ತಾರೆ ಮಗ, ನೀನು ಟೆನ್ಷನ್ ಮಾಡಬೇಡ. ಮಕ್ಕಳಿಗೆ ವಿಟಮಿನ್ ಡಿ ಕೊಡಬೇಕಂತ ಹೇಳಿದೆ ಅಲ್ಲ. ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್. ಒಂದು ಹಲ್ಲಿಗೆ ಮತ್ತು ಇದಕ್ಕೆ ಸಹ ಎಂಥ ಬೋನ್ಸಿಗೆ, ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ಗೆ ವಿಟಮಿನ್ ಡಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿಯ ಮಕ್ಕಳು ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು ತುಂಬ ಕಮ್ಮಿ. ಇಡೀ ದಿನದ್ದು ಬಿಸಿಲಲ್ಲ, ಖಾಲಿ ಬೆಳಿಗ್ಗೆದು ಬಿಸಿಲು, ಬೆಳಿಗ್ಗೆ ಹಾಗೂ ಸಂಜೆದು ಸ್ವಲ್ಪ ಟೈಮ್ದು ಬಿಸಿಲಿಗೆ ಮಕ್ಕಳು ಎಕ್ಸ್ಪೋಸ್ ಆಗಬೇಕು. ಸೊ ಇಲ್ಲಿ ಮಕ್ಕಳು ಭಾರಿ ಕಮ್ಮಿ ಎಕ್ಸ್ಪೋಸ್ ಆಗೋದು. ಅದಕ್ಕೆ ವಿಟಮಿನ್ ಡಿ ಕೊಡ್ತೇವೆ. 400 IOU ಇರಬೇಕು ಆ ವಿಟಮಿನ್ ಡಿಯಲ್ಲಿ. ಸೊ ಅದು ಕೊಡ್ತೇನೆ. ನಾನು ಇವಳಿಗೆ ಕೊಡ್ತಿದ್ದೆ, ಈ ಹುಡುಗಿ ಹೋಗಿ ಬೇರೆ ಮಕ್ಕಳಿಗೆ ಕೊಡೋದು ಮಾರೆ. ಮತ್ತೆ ಒಂದಿನ ಕೇಳುವಾಗ, ಇಲ್ಲ ನೀವು ಹೇಳಿದ್ರಲ್ಲ ಶೇರ್ ಮಾಡಬೇಕು ಅಂತೇಳಿ, ಬೇಡದ ಐಟಮ್ ಎಲ್ಲ ಶೇರ್ ಮಾಡ್ತಾಳೆ, ಬೇಕಿದ್ದ ಐಟಮ್ ಶೇರ್ ಮಾಡೋದಿಲ್ಲ. ಏನಮ್ಮ? ಬ್ಯಾಂಗಲ್ ಬಂಗಾರಿ ಸಾಂಗ್ ಅದು ರಿಲೀಸ್ ಆಗಿ ಥಿಯೇಟರ್ನಿಂದ ಹೋಗಿ ಆಯ್ತು. ಯಾವುದು ಮಗ ಬ್ರೇಕ್ ಡ್ಯಾನ್ಸ್? ಅದು ಬ್ರೇಸ್ಲೆಟ್ ಮಗ, ಬ್ರೇಸ್ಲೆಟ್ ಅಕ್ಕ, ಬ್ರೇಸ್ಲೆಟ್ ಇದು. ಮೆಲ್ಲ 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 ಐಡಿ ಎಲ್ಲ ಮಾಲ್ತಾ ಉಂಟು ಅಕ್ಕ. ಅಕ್ಕ ಮಂಡೆಗೆ ಸಾಕು 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 ಸಾಕು. ಎಲ್ಲ ಚಲ್ಲಪಿಲಿ ಆಗಿದೆ ಐಡಿ. ಬಾಯಿಲಿ ಐಡಿ ಹಾಗೂ ಬೆಳ್ ತೆಗ್ದಿಲ್ಲಿ ಇಡು ನೋಡುವ. ಸೀಸರ್ ಹಲೋ. ಯಾರ ಶಾರ್ಜಾ ಶಾಲೆಗೆ ಹೋಗುದಲ್ಲ, ಶಾರ್ಜಾದಲ್ಲಿ ಎಲ್ಲ ಮಕ್ಕಳಿಗೆ 3 ದಿನ ರಜೆ, ಫ್ರೈಡೇ, ಸಾಟರ್ಡೆ ಹಾಗೂ ಸಂಡೇ. ದುಬೈ ಹಾಗೂ ಅಜ್ಮಾನಲ್ಲಿರುವ ಮಕ್ಕಳಿಗೆ ಖಾಲಿ 2 ದಿನ ರಜೆ, ಸಾಟರ್ಡೆ ಹಾಗೂ ಸಂಡೇ. ಇಲ್ಲಿಯ ಶಾರ್ಜಾದು ರೂಲ್ 3 ದಿನ ರಜೆ ಮಕ್ಕಳಿಗೆ. ಅಯ್ಯೋ 2 ದಿನ ಇರ್ತಿದ್ರೆ ಒಳ್ಳೆಯಿತ್ತು. ಕ್ಯಾರಾಗೆ ಚಿಪ್ಸ್ ಅಂದರೆ ತುಂಬ ಇಷ್ಟ. ಯಾವುದು ಸಹ ಚಿಪ್ಸ್ ಆಗ್ತದೆ, ಕರುಮ್ ಕುರುಮ್ ಕುರುಮ್ ಕರುಮ್ ತಿಂದುಕೊಂಡಿರ್ತಾಳೆ.
ಅಂಗಡಿಗೆ ಹೋದ್ರೆ ಸಹ ಅದು ಕೊಡು ಇದು ಕೊಡು ಚಿಪ್ಸ್ ಕೊಡು ಅಂತ ಹೇಳ್ತಾಳೆ, ತುಂಬ ಇಷ್ಟಪಡ್ತಾಳೆ. ಸೊ ನಾನು ಫಸ್ಟ್ ಟೈಮ್ ಚಿಪ್ಸ್ ಮಾಡುವ ಅಂತೇಳಿ ಟ್ರೈ ಮಾಡ್ತಿದ್ದೆ. ನಾನು ಗೆಣಸು ಮತ್ತು ಬಟಾಟೆ 2 ಸಹ ಉಂಟು. ಸೊ ಟ್ರೈ ಮಾಡುವ ಅಂತೇಳಿ ನೋಡಿದ್ದೇನೆ ವೀಡಿಯೋಸ್. ಸಕ್ಸಸ್ ಆದರೆ ನೋಡುವ ಹಾಕುವ, ಇಲ್ಲದ್ರೆ ಹಾಕುದಿಲ್ಲ ನಾನು. ಇಲ್ಲದ್ರೆ ಪೋಡಿಯಾಗಿ ತಿನ್ಬೇಕಾಗ್ತದೆ. ಗೊತ್ತಿಲ್ಲ, ನೋಡಿದ್ದೇನೆ. ಟ್ರೈ ಮಾಡುವ, ಸಿಂಪಲ್. ಆದರೆ ನಾನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡೋದು, ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದಿಲ್ಲ. ಯಾಕಂದರೆ ಎಕ್ಕಿಯಾರಂಗೆ ಅಲ್ಲ, ಮತ್ತು ನಮಗೆ ಸಹ ತಿನ್ಬೋದು. ತೆಂಗಿನ ಎಣ್ಣೆ ಬೆಸ್ಟ್, ಹೆಲ್ದಿ ಸಹ. ಸೊ ನನ್ನ ಡ್ಯಾಡಿ ಒಂದು ಆಯುಧ ತಂದಿದ್ರು ಚಿಪ್ಸ್ ಮಾಡುವಂಥದ್ದು. 2020 ಅವರು ಬಂದಾಗ ಡ್ಯಾಡಿ ತಗೊಂಡು ಬಂದಿದ್ರು. ನಾನು ತೋರಿಸ್ತೇನೆ. ಭಾರಿ ಸಿಂಪಲ್, ತುಂಬ ಈಸಿಯೆಸ್ಟ್ ಇದಾಯ್ತಾ ಟೂಲ್ ಆಯಿತಾ ಚಿಪ್ಸ್ ಎಲ್ಲ ಮಾಡಲಿಕ್ಕೆ. ನೋಡಿ, ಹೀಗೆ ಒಂದು ಟೂಲ್ ಆಯಿತಾ. ಇದರಲ್ಲಿ ತುಂಬ ಟೈಪ್ ಉಂಟು, ಎಂತ ಬೇಕೋ ಅದು ಯೂಸ್ ಮಾಡ್ಬೋದು. ನೋಡಿ, ಇದು ಗ್ರೇಟರ್ ಆಗಿ ಸಹ ಯೂಸ್ ಮಾಡ್ಬೋದು, ಇದು ಸಹ ಯೂಸ್ ಮಾಡ್ಬೋದು, ಹೀಗೆ ಸಹ ಯೂಸ್ ಮಾಡ್ಬೋದು. ಮತ್ತು ಇದು ಸ್ಲೈಸ್ ಮಾಡಲಿಕ್ಕೆ, ಪೂರ ಸ್ಲೈಸ್ ಮಾಡಲಿಕ್ಕೆ ಅದು ಸಹ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಉಂಟು, ಇದು ಎಂತಕ್ಕೆ ಅಂತ ಗೊತ್ತಿಲ್ಲ ನನಗೆ, ಆದರೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಇದು ಸಹ ಉಂಟು. ಸೊ ಇದರಲ್ಲಿ ಎಂಥ ರೀತಿ ಸಹ ಮಾಡ್ಬೋದು. ಭಾರಿ ಒಳ್ಳೆ ಹೆಲ್ಪ್ಫುಲ್ ಮತ್ತು ಕಾಂಪ್ಯಾಕ್ಟ್ ಸಹ. ಎಲ್ಲ ಇಲ್ಲೇ ಹೋಗ್ತದೆ, ಎಲ್ಲಿ ನಪ್ಪೆಲ್ಲುದಿಲ್ಲ, ಇಲ್ಲೇ ಇರ್ತದೆ. ಸೊ ನೆಕ್ಸ್ಟ್ ಟೈಮ್ ಮಾಡುವಾಗ ಹುಡುಕ್ಬೇಕಂತೇಳಿ ಇಲ್ಲ. ಬೇಡದಿಲ್ಲದ್ರೆ ಹೀಗೆ ಹಾಕಿದರೆ ಆಯಿತು, ಬೇಡದದು. ತುಂಬ ಬೆಸ್ಟ್. ಡ್ಯಾಡಿ 2020ಗೆ ಇಲ್ಲಿ ಬಂದಾಗ ತಗೊಂಡು ಬಂದು ಇದರಲ್ಲೇ ಮಾಡ್ತಿದ್ರು ಪೋಡಿ ಎಲ್ಲ. ನಂದು ಆಗ ಡೆಲಿವರಿ ಆದದಷ್ಟೇ, ಸಂಜೆಗೆಲ್ಲ ಮಾಡ್ತಿದ್ರು ಡ್ಯಾಡಿ. ಗೆಣಸುದು ಸಿಪ್ಪೆ ತೆಗಿಬೇಕು. ಇಲ್ಲಿದು ಗೆಣಸುದು ಕಲರ್ ನೋಡಿ ಅಂತೆ ಉಂಟ ಬೇರೆ. ಊರುದು ಸ್ವಲ್ಪ ಲೈಟಿಶ್ ಎಲ್ಲೋ ಇರ್ತದಲ್ಲ, ಇಲ್ಲಿದು ಆರೆಂಜ್. ಪಾರಿಂದು ಗೆಣಸು. ನೀರು ಸಹ ತೆಗೆದು ಇಟ್ಟಿದ್ದೇನೆ. ಫಸ್ಟ್ ಎಲ್ಲ ಗ್ರೇಟ್ ಮಾಡಿದ್ದನ್ನು ನೀವು ಇದಕ್ಕೆ ಹಾಕಲಿಕ್ಕೆ ಸ್ವಲ್ಪ ಮಾಡಿದೆ. ಭಾರಿ ಲಾಯ್ಕಾಗಿ ಕಟ್ಟಾಗ್ತದೆ ನೋಡಿ. ಹೀಗೆ ಹಿಡಿದು ಸುರು ಮಾಡಿದ್ರೆ ಆಯ್ತು. ನೋಡಿ ಅಂತ ಎಷ್ಟು ತೆಳು ಆಗ್ತದೆ. ಇದು ಆನ್ಲೈನ್ ಅಲ್ಲ, ಇದು ಡ್ಯಾಡಿ ಹೋಗಿ ತಂದದ್ದು. ಇನ್ನು ಒಳ್ಳೆ ರೀತಿಯಲ್ಲಿ ಇದನ್ನು ತೊಳಿಬೇಕು. ಇದರಲ್ಲಿ ಸ್ಟಾರ್ಚ್ ಇರ್ತದಲ್ಲ, ಅದು ಕಂಪ್ಲೀಟ್ಲಿ ಹೋಗಬೇಕು. ಪೂರ್ತಿಯಾಗಿ ಒಳ್ಳೆ ರೀತಿಯಲ್ಲಿ ತೊಳೆದು ಇನ್ನು ಡ್ರೈ ಮಾಡಿಸಬೇಕು. ನಾನು ಹೊರಗಿಡೋದಿಲ್ಲ, ಫ್ಯಾನ್ದು ಗಾಳಿಗೆ ಇಡ್ತೇನೆ. ಹೊರಗಿಟ್ಟರೆ ಇದರಲ್ಲಿ ಸೀಸ್ನಿಂಗ್ ಬೀಳ್ಬೋದು, ಪಾರಿವಾಳದ್ದು ಸೀಸ್ನಿಂಗ್. ಸ್ವಲ್ಪ ಬಟಾಟೆಯನ್ನು ಹೀಗೆ ಸ್ಕ್ರೇಪ್ ಮಾಡಿ ಹಾಕಿದೆ. ಟಿಶ್ಯೂ ಅಲ್ಲಿ ಕೆಳಗೆ ಟಿಶ್ಯೂ ಹಾಕಿ, ಮೇಲೆ ಸಹ ಸ್ವಲ್ಪ ಟಿಶ್ಯೂ ಹಾಕಿ ಇನ್ನು ಸರಿ ಡ್ರೈ ಆಗಬೇಕು. ಹಾಗೆ ಮಾಡಿದ್ದೇನೆ, ಲೇಯರ್ ಮಾಡಿದ್ದೇನೆ. ಕೆಳಗೆ ಸಹ ಉಂಟು, ಅದರ ಕೆಳಗೆ ಸಹ ಉಂಟು, ಅದರ ಕೆಳಗೆ ಸಹ ಉಂಟು. 4 ಲೇಯರ್ ಉಂಟು ಇದರಲ್ಲಿ. ಸೊ ಸರಿ ಡ್ರೈ ಆದ ನಂತರ ಎಣ್ಣೆಗೆ ಬಿಟ್ಟರೆ ಆಯಿತು. ಸಾಂಬ್ರ ಬಳ್ಳಿ ಒಂದು ಗಿಡ ಔಟ್ ಆಫ್ ಟ್ರ್ಯಾಕ್ ಹೋಗ್ತಾ ಉಂಟು. ಇದನ್ನು ಕಟ್ ಮಾಡಿ ಬೇರೆ ಚಟ್ಟಿಗೆ ಹಾಕೋದು ಒಳ್ಳೆಯನ. ಇದು ಕಟ್ಟಾಗಿದೆ. ಕಿಯಾರಾಗೆ ಕೊಟ್ಟರೆ ಆಯಿತು. ಇಲ್ಲಿ ಒಂದು ಉಂಟು, ಇದು ನಾಳೆ ಅರಳ್ತದೆ ಅನ. ಇದು ಒಳ್ಳೆ ಅರಳಿದೆ. ಸೊ ಉಂಟು. ಇದು ಮೊನ್ನೆ ತಂದದ್ದು ಅರಳಿದೆ, ಇನ್ನೂ ಸಹ ಬಾಡ್ಲೆ ಅಲ್ಲ. ಒಮ್ಮೆ ನನಗೆ ಡೌಟ್ ಆಯಿತು ಆರ್ಟಿಫಿಷಿಯಲ್ ಅಂತ. ಇದು ಸಹ ಹಾಗೆ ಉಂಟು. ಫುಲ್ ಡ್ರೈ ಆಯಿತು. ಇನ್ನು ಟಿಶ್ಯೂ ತೆಗಿಯುವ. ಟಿಶ್ಯೂ ಹೇಗೆ ಆಗ್ತದೆ ಗೊತ್ತಿಲ್ಲ, ನೋಡುವ, ಟ್ರೈ ಮಾಡು. ಡ್ರೈ ಆಯಿತು. ಬಟಾಟೆ ಸಹ ಡ್ರೈ ಆಯಿತು, ಸ್ವೀಟ್ ಪೊಟ್ಯಾಟೊ ಸಹ ಡ್ರೈ ಆಯಿತು, ಗೆಣಸು ಸಹ ಡ್ರೈ ಆಯಿತು. ಇನ್ನು ಎಣ್ಣೆಗೆ ಬಿಟ್ಟರೆ ಆಯಿತು. ಕಬ್ಬಿಣದ ಬಾಣಲೆ ತಗೊಂಡಿದ್ದೇನೆ. ಎಣ್ಣೆ ಹಾಕಿದೆ, ಸ್ವಲ್ಪ ಹಾಕಿದೆ. ಇಲ್ಲಿ ಕೊಕೊನಟ್ ಆಯಿಲ್ ತುಂಬ ಪ್ರೆಷಸ್ ಅಲ್ಲ, ಹೆಚ್ಚು ಹಾಕಿಲ್ಲ, ಸ್ವಲ್ಪವೇ ಹಾಕಿದ್ದು. ಗುಂಡಿ ಇರುವ ಪಾತ್ರೆ ತಗೊಂಡ್ರೆ ಹೆಚ್ಚು ಎಣ್ಣೆ ಬೇಕಂತೇಳಿ ಇಲ್ಲ.
ಬಟಾಟೆಯನ್ನು ಬಿಡುವ, ಬಟಾಟೆ ಮಾತಾಡ್ತದ ನೋಡು. ಆ ನಂತರ ಗೆಣಸುಗೆ ಅಟೆಂಪ್ಟ್ ಮಾಡುವ. ಆಲ್ ದ ಬೆಸ್ಟ್ ಹೇಳಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಬಿಡ್ತಿದ್ದೇನೆ ಎಣ್ಣೆಗೆ, ಫಸ್ಟ್ ಟೈಮ್ ಚಿಪ್ಸ್ ಮಾಡೋದು. ಆಲ್ ದ ಬೆಸ್ಟ್ ಹೇಳಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಚಿಪ್ಸ್ ಮಾಡ್ತಿದ್ದೇನೆ. ನನ್ನ ಜರ್ನಿ ಸುಖಮಯವಾಗಿರಲಿ ಅಂತೇಳಿ ನೀವು ಒಂದು ಲೈಕ್ ಕೊಡಿ. ಹಾಕಿದೆ ಜುಯಿ ಜುಯಿ ಆಗ್ತಾ ಉಂಟು. ಎಸ್, ದ ನೇಷನ್ ವಾಂಟ್ಸ್ ಟು ನೋ. ಕಮ್ ಆನ್. ಒಳ್ಳೆ ಸ್ಮೆಲ್ ಬರ್ತಾ ಉಂಟು ಬಟಾಟೆದು. ಹಾಕುವ, ಒಟ್ಟಿಗೆ ಆದರೆ ಆಗಲಿ. ಆಯಿತು, ತೆಗಿಯುವ. ಇದು ಪೂರಿ ಹೇಗೆ ಆಗಿದೆ ಮಾರೆ, ಉಬ್ಬಿದೆ. ತೆಗಿಯುವ. ನೆಕ್ಸ್ಟ್ ಬ್ಯಾಚ್ ಗೆಣಸು ಹಾಕಿದೆ. ಕೆಲವು ದಪ್ಪ ಆದಾಗಿ ಉಂಟು ಗೆಣಸು. ನಾನು ಮಾತಾಡಿ ದಪ್ಪ ಮೂರಿ ಬಿಟ್ಟೆ ಏನೋ. ಆಯಿತು, ಬಟಾಟೆ ಚಿಪ್ಸ್ ಆಯಿತು. ಸ್ವಲ್ಪ ಸಾಫ್ಟ್ ಆಗಿದೆ, ಅಷ್ಟು ಒಳ್ಳೆ ಆಗಿಲ್ಲ. ಆಯಿತು, ಡಬಲ್ ಫ್ರೈ ಮಾಡಿದೆ. ಕರ್ಕೂರ ಆಯಿತು. ಇನ್ನು ಸ್ವಲ್ಪ ಉಪ್ಪು ಈಗ ಬಿಸಿ ಇರುವಾಗಲೇ ಹಾಕಬೇಕಂತ ಹೇಳ್ತಾರೆ. ಸ್ವಲ್ಪ ಹಾಕಿದೆ, ಯಾಕಂದರೆ ಕೇರ್ ಆಗಲ್ಲ, ಹೆಚ್ಚು ಬೇಡ. ಟು ಮಾಡಿದ್ರೆ ಆಯಿತು. ಲೇಯರ್ಸಲ್ಲಿ ಒಣಗಿಸಿ ಆದದಿಷ್ಟೇ. ಒಂದು ಬಾಯಲ್ಲಿ ಮುಗಿದು ಹೋಗ್ತದೆ. ನೋಡುವ, ಗಿರಾಕಿಗಳಿಗೆ ಕೊಟ್ಟು ನೋಡುವ ಹೇಗಾಗಿದೆ ಕೇಳುವ. ಚಿಪ್ಸ್ ಮಗ, ಹೋಮ್ ಮೇಡ್ ಚಿಪ್ಸ್. ಟೇಸ್ಟ್ ಮಾಡು. ಇಷ್ಟ ಆಯ್ತಾ? ಎಂತ ಅದು? ಸ್ವೀಟ್ ಪೊಟೇಟೊ. ಒಳ್ಳೆ ಉಂಟಾ? ಕರ್ಕೂರ ಆಯ್ತಾ? ಅವ್ರು ಲೈಕ್ ಮಾಡ್ತಾರೆ ಮಾರಿ. ನೀನು ಟೇಸ್ಟ್ ಹೇಗೆ ಉಂಟು ಹೇಳು. ಇವಳಿಗಿದೆ ಅದು ಇದಾಯ್ತಲ್ಲ, ಸ್ವಲ್ಪ ಕರೆಂಚಿತ್ತಲ್ಲ, ಅದಕ್ಕೆ ಅಷ್ಟು ಕರ್ಕೂರ ಆಗಿಲ್ಲ. ಬಟ್ ಓಕೆ, ಸ್ನ್ಯಾಕ್ಸಿಗೆ ಸಾಕು ಇವಳಿಗೆ. ಒಳ್ಳೆ ಆಗಿದಾ? ಅದೆಂದ ಬಟಾಟೆ ತಿಂದದ? ಹಾಂ, ನಾನು ಬಟಾಟೆ ತಿಂದದ್ದು. ಇದು ನೋಡಿ, ಇದು ಈಗ ತಿಂತೇನೆ. ಇದು ಸಹ ಒಳ್ಳೆ ಆಗಿದೆ. ಒಳ್ಳೆ ಆಗಿದಾ? ಹೆಚ್ಚು ದಿನ ಇಡ್ಲಿಕ್ಕೆ ಆಗುದಿಲ್ಲ, ಸಾಫ್ಟ್ ಆಗಿದಲ್ಲ. 2 ದಿನ, ಇದು ಹೆಚ್ಚು ದಿನ ಬಿಡಿ, ಹೆಚ್ಚು ಗಂಟೆ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೇಕು. ಇಷ್ಟೇ ಮಾರೆ ಚಿಪ್ಸ್. ಇಷ್ಟಿಗೆ ಸಾಫ್ಟ್ ಆಯ್ತಾಯ್ತಾ? ಅದಕ್ಕೆ ನಾನು ಎಂತ ಮಾಡಿದೆ, ಡಬಲ್ ಫ್ರೈಯಿಂಗ್ ಮೆಥಡ್ ಫಾಲೋ ಮಾಡಿದೆ. ಒಮ್ಮೆ ಫ್ರೈ ಮಾಡಿ ಇಟ್ಟು ಪುನಃ ಸ್ವಲ್ಪ ಅದು ಡ್ರೈ ಆದ ನಂತರ ಪುನಃ ಫ್ರೈ ಮಾಡಿದೆ. ಆಗ ಸ್ವಲ್ಪ ಕುರ್ಕುರಾಯಿತು, ಬಟ್ ಅಷ್ಟೇನು ಇದಾಗಲಿಲ್ಲ. ಅದಕ್ಕೆ ಜನರು ಹೊರಗಿಂದ ತರುವುದೇನ ಚಿಪ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ತಾನು ಹಾಕಿದ ಕಸ ತಾನೇ ತೆಗಿತಾ ಉಂಟು ಜನ. ಗುಡಿಸ್ತಾ ಇದ್ದಾಳೆ. ಸರಿ, ರಾತ್ರಿಯೊಳಗಾದ್ರೆ ಸಾಕು. ಗುಡಿಸು ಮಗ, ಒಳ್ಳೇದೆ. ಬ್ರಷ್ ಬೇಕು ಅಕ್ಕ. ಓ, ಬ್ರಷ್ ಅಂತ ಹಾಕಿದ್ಯಾ? ಇದೊಂದು ಟೂಲ್ ಕಿಟ್ ತಂದು ಕೊಡಿ ಆಯ್ತಾ ಮಕ್ಕಳಿಗೆ. ಗುಡಿಸಿಕೊಂಡಿರ್ತಾರೆ. ಈಗೆಲ್ಲ ನಾವು ಮಾಡುವ ಕೆಲಸ ಅವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗುದು. ಈಗ ಮಾಡ್ತಾಳೆ, ಇನ್ನೊಂದು 2 ವರ್ಷ ಬಿಟ್ಟು ಬೆಣ್ಣು ಬಗ್ತದೆಲ್ಲ ಗೊತ್ತಿಲ್ಲ. ಈಗ ಮಾಡ್ತಾಳೆ, ಗುಡಿಸ್ತಾ ಇದ್ದಾಳೆ ಅವಳೆ. ನಂಗೆ ಒಳ್ಳೇದು. ಗುಡಿಸಿ. ವೆರಿ ಗುಡ್. ನೋಡು ಮಗ, ಇನ್ನು ಸಹ ಕಸ ಸಿಕ್ಕಿದ್ರೆ ನೋಡು ಆಯ್ತಾ? ಸ್ಪೆಷಲ್ ಇವತ್ತು ಬೂತಾಯಿ ಪುಳಿ ಮುಂಚಿ ಮಗ. ಲಾಯ್ಕದ ಬೂತಾಯಿ ಪುಳಿ ಮುಂಚಿ. ಇಷ್ಟ ಅಲ್ಲ ನಿಂಗೆ ಬೂತಾಯಿ? ಅದು ಸಹ ತಿನ್ಬೇಕಾಯ್ತಾ? ಅತ್ತೆ ತಿನ್ನೋದ್ಲ. ಗುಡಿಸಪ್ಪ, ಗುಡಿಸು. ನೀನು ಗುಡಿಸ್ಬೇಕು, ನಾನು ನೋಡ್ಬೇಕು. ಟೈಲ್ಸ್ ಒಂದು ಇರ್ಲಿ ಆಯ್ತಾ? ಉಂಟು ನೋಡಿ ಬೂತಾಯಿ, ಗುಂಡುವಾದ ಬೂತಾಯಿ. ಒಮ್ಮೆ ನಾನು ಊರಿಗೆ ಕೊಂಡೋಗಿದ್ದೆ ಬೂತಾಯಿ. ಸಾಧಾರಣ 1 kg ಬೂತಾಯಿಗೆ 5 ದಿರಮ್ ನಾನು ಕೊಟ್ಟದು. ಎಟ್ಟುಪುಡಿ ಚಟ್ನಿ ತಿಂದಿರ್ಬೋದು. ಇವತ್ತು ಬೂತಾಯಿದು ಚಟ್ನಿ ಮಾಡ್ತಿದ್ದೇನೆ ನಾನು. ಸ್ವಲ್ಪ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಅರ್ಧ ಲಿಂಬೆಯ ರಸ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಬೇಕಾಯ್ತಾ? ಇದರ ಜೊತೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಮೀನಿಗೆ ಒಳ್ಳೆ ರೀತಿಯಲ್ಲಿ ಮಸಾಲ ಹಾಕಿ 10 ನಿಮಿಷ ಮ್ಯಾರಿನೇಷನ್ಗೆ ಇಟ್ಟರೆ ಆಯಿತು. ಯಾವ ಮೀನು ಮಗ ಇದು? ಬಂಗುಡೆ ಅಲ್ಲ, ಇಂಗ್ಲಿಷಲ್ಲಿ ಅಲ್ಲ ಮಾರಯ್ಯ. ಇಂಗ್ಲಿಷಲ್ಲಿ ಬಂಗುಡೆ ಅಂತ ಇದು. ಇದು ಬೂತಾಯಿ ಹೇಳು.
ಇದು ಬೂತಾಯಿ ಬಂಗುಡೆ ಫಿಶ್. ಓನ್ಲಿ ಬೂತಾಯಿ. ಬೂತಾಯಿ ಫಿಶ್. ಬೂತಾಯಿ ಫಿಶ್. ಬೂತಾಯಿ. ಬೂತಾಯಿ ಫಿಶ್. ಬೂತಾಯಿ ಫಿಶ್ ಅಲ್ಲ, ನೀನೆಲ್ಲಿ ಇಂಗ್ಲೆಂಡಿಂದ ಬಂದದ. ಮೀನು ಹೇಳು. ನೀನು ಹೆದರಿ ಹೋಗ್ಬೋದು. ಮೀನು ಮ್ಯಾರಿನೇಷನ್ ಮಾಡಿ ಬದಿಗಿಡಿ ಆಯ್ತಾ. ಒಂದು ತವಾಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಗೂ ಸ್ವಲ್ಪ ಬ್ಯಾಡಿಗೆ ಮೆಣಸು ಹಾಕಿ ಒಳ್ಳೆ ರೀತಿಯಲ್ಲಿ ಡ್ರೈ ರೋಸ್ಟ್ ಮಾಡಬೇಕು. ಒಂದು ಮಿಕ್ಸಿ ಜಾರಿಗೆ ಡ್ರೈ ರೋಸ್ಟ್ ಮಾಡಿದ ಕೊತ್ತಂಬರಿ ಹಾಗೂ ಬ್ಯಾಡಿಗೆ ಮೆಣಸು ಹಾಕಿ ಇದರ ಜೊತೆ ಇನ್ನು ಕೆಲವು ಐಟಮ್ಸ್ ಹಾಕ್ಲಿಕ್ಕೆ ಉಂಟು. 5 ಎಸಲು ಬೆಳ್ಳುಳ್ಳಿ ಹಾಕ್ತಿದ್ದಾನೆ. ಇದರ ಜೊತೆ ಒಂದು ಲಿಂಬೆ ಸೈಜ್ದು ಹುಳಿ ಹಾಕ್ತಿದ್ದಾನೆ ಆಯ್ತಾ. ಡೈರೆಕ್ಟ್ಲಿ ಹೀಗೆ ಹಾಕಲಿಕ್ಕೆ ನೀರಲ್ಲಿ ಹಾಕಬೇಕಂತೇಳಿ ಇಲ್ಲ. ಇದನ್ನು ಗ್ರೈಂಡ್ ಮಾಡುವಾಗ ಡೈರೆಕ್ಟ್ ಗ್ರೈಂಡ್ ಮಾಡಬೇಡಿ, ಪಲ್ಸ್ ಮಾಡಿದರೆ ಸಾಕಾಯ್ತು ಒಂದು 5 ರಿಂದ 6 ಸರ್ತಿ. ತಯಾರಾದ ಮಸಾಲವನ್ನು ಬದಿಗೆ ಇಡಿ. ಈಗ ಒಂದು ಪ್ಯಾನಿಗೆ ತೆಂಗಿನೆಣ್ಣೆ ಹಾಕಿ 1 ತೆಂಗಿನಕಾಯಿ ಗ್ರೇಟೆಡ್ ಕೊಕೊನಟ್ ಅಂತ ಹೇಳ್ತಾರಲ್ಲ ಅದನ್ನು ಕಂಪ್ಲೀಟ್ಲಿ ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಹೆಚ್ಚು ಫ್ರೈ ಮಾಡಬೇಕಂತೇಳಿ ಇಲ್ಲ, ಒಂದು ಸಾಧಾರಣ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸಾಕು. ಟೈಮ್ ವೇಸ್ಟ್ ಮಾಡೋದು ಬೇಡ, ಈಚೆ ಬೂತಾಯಿ ಫ್ರೈ ಮಾಡಲಿಕ್ಕೆ ಇಡುವ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡ್ತಿದ್ದೇನೆ. ನಿಮಗೆ ತೆಂಗಿನೆಣ್ಣೆ ಹಾಕೋದು ಬೇಡ, ಎಣ್ಣೆ ಯೂಸ್ ಮಾಡೋದು ಬೇಡ ಅಂದರೆ ನಿಮಗೆ ಸ್ಟೀಮ್ ಸಹ ಮಾಡ್ಬೋದು ಆಯಿತಾ. ಬಾಳೆ ಎಲೆಯಲ್ಲಿ ನಿಮಗೆ ಮೀನನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಒಂದು 10 ನಿಮಿಷ ಸ್ಟೀಮ್ ಮಾಡಿದರೆ ಸಾಕ್ತದೆ. ಆದರೆ ಪ್ರಾಬ್ಲಮ್ ಎಂತ ಗೊತ್ತುಂಟ, ಸ್ಟೀಮ್ ಮಾಡಿದರೆ ತಿನ್ನುವಾಗ ಮುಳ್ಳು ಸಿಗ್ತದೆ. ಫ್ರೈ ಮಾಡಿದರೆ ಕರ್ಕೂರಾಗಿ ತಿಂದು ಹೋಗ್ತದೆ ಮುಳ್ಳು, ಅಷ್ಟು ಗೊತ್ತಾಗೋದಿಲ್ಲ. ಬೂತಾಯಿ ಬದಿಯಲ್ಲಿ ಫ್ರೈ ಆಗ್ತಾನೆ ಇರಲಿ, ನಾವು ಇಲ್ಲಿ ಗ್ರೈಂಡ್ ಮಾಡುವ ಆಯಿತಾ. ಮಸಾಲ ಜೊತೆ ಈಗ ನಾನು ಫ್ರೈ ಮಾಡಿದ ತೆಂಗಿನ ತುರಿಯನ್ನು ಸಹ ಹಾಕ್ತಿದ್ದೇನೆ. ತೆಂಗಿನ ತುರಿ ಹಾಕಿದ ನಂತರ ಹೆಚ್ಚು ಗ್ರೈಂಡ್ ಮಾಡಲಿಕ್ಕಿಲ್ಲ ಆಯಿತಾ. ಖಾಲಿ 2 ರಿಂದ 3 ಸರ್ತಿ ಪಲ್ಸ್ ಮಾಡಿದರೆ ಸಾಕು. ಇದರ ಜೊತೆ ಕರಿಬೇವು ಸಹ ಹಾಕಿದರೆ ಒಳ್ಳೆ ಘಮ ಸ್ಮೆಲ್ ಬರ್ತದೆ ಆಯಿತಾ. 4 ಸರ್ತಿ ಪಲ್ಸ್ ಮಾಡಿದೆ, ಹೀಗೆ ಕಾಣ್ತದೆ ಆಯಿತಾ. ಮಸಾಲನ್ನು ಈಗ ಬದಿಗೆ ಇಟ್ಟರೆ ಆಯಿತು. ಒಬ್ಬ ಎಂಥ ಘಮ ಸ್ಮೆಲ್ ಗೊತ್ತುಂಟ. ಸ್ವಲ್ಪ ಟೇಸ್ಟ್ ಮಾಡಿದರೆ ಒಳ್ಳೆ ಕೊಡಕನೆ ಅಂದರೆ ಕೊಡಕನೆ ಆಗಿದೆ, ಸೂಪರ್ ಆಗಿದೆ. ನಾನು ಫಸ್ಟ್ ಟೈಮ್ ಇದು ರೆಸಿಪಿ ಟ್ರೈ ಮಾಡೋದು ಆಯಿತಾ. ರೆಸಿಪಿ ಚಾನಲ್ಗೆ ಹಾಕುವ ಮುಂಚೆ ಒಂದು ಟ್ರೈ ಮಾಡಿ ಮತ್ತೆ ರೆಸಿಪಿ ಚಾನಲ್ಗೆ ಹಾಕೋದು. ಟ್ರೈ ಮಾಡಿ ಆಯಿತಾ. ಗಂಜಿ ಹಾಗೂ ಇದು ಚಟ್ನಿ, ಬೂತಾಯಿ ಮೀನಿನ ಚಟ್ನಿ, ಎಂಥ ಒಳ್ಳೆ ಕಾಂಬಿನೇಷನ್ ನೋಡಿ. ಮುಳ್ಳುಂಟು, ಜಾಗ್ರತೆಯಲ್ಲಿ ತಿನ್ನಬೇಕು. ಮೀನು ಹಾಗೂ ಚಟ್ನಿ. ಟೂ ಕೂಡ ಮಸ್ಟ್ ಟ್ರೈ ಮಾಡಿ ಮನೆಯಲ್ಲಿ ಗಂಜಿ ಒಟ್ಟಿಗೆ ತಿನ್ನಿ, ಭಾರಿ ಒಳ್ಳೆಯ ಕಾಂಬಿನೇಷನ್. ಬೂತಾಯಿ ಮೀನು ಭಾರಿ ಒಳ್ಳೆ ಹೇಳ್ತಾರೆ, ಅದರಲ್ಲಿ ಫಿಶ್ ಆಯಿಲ್ ಹೇಳ್ತಾರಲ್ಲ, ಫಿಶ್ ಆಯಿಲ್ ಹೀಗೆ ತಿಂತಾರೆ ಜನರು ಸಪ್ಲಿಮೆಂಟ್ಸ್ ಆಗಿ. ಸೊ ಅದರಲ್ಲಿ ಬೂತಾಯಲ್ಲಿ ಒಳ್ಳೆ ಫಿಶ್ ಆಯಿಲ್ ಉಂಟು ಅಂತೇಳಿ ಹೇಳ್ತಾರೆ. ಬೂತಾಯಿ ಹಾಗೂ ಸ್ಯಾಲ್ಮನ್ ಮೀನು ಅಂತೂ ಸ್ವಲ್ಪ ಎಕ್ಸ್ಪೆನ್ಸಿವ್. ಬೂತಾಯಿ ಈಸಿಲಿ ಅವೈಲೇಬಲ್ ಅಲ್ಲ, ಮಕ್ಕಳಿಗೆಲ್ಲ ಭಾರಿ ಒಳ್ಳೆ ಹೇಳ್ತಾರೆ ಬೂತಾಯಿ. ಸೊ ನಾನು ಹೀಗೆ ಮಾಡಿದ್ದು. ಕಿಯಾರ ಸಹ ಕರ್ಕೂರ್ ಅಂತೇಳಿ ತಿಂದ್ಲು, ಮುಳ್ಳೊಟ್ಟಿಗೆ ತಿಂದ್ಲು, ಅವಳಿಗೆ ಸಹ ಗೊತ್ತಾಗಲಿಲ್ಲ. ಖುಷಿ ಆಯಿತು. ಅವಳಿಗೆ ಸಹ 2 ಸರ್ತಿ ಊಟ ಮಾಡಿದ್ಲು ಇವತ್ತು. ಅವಳಿಗೆ ಮೀನು ಅಂದರೆ ತುಂಬಾ ಇಷ್ಟ, ನನಗೆ ಸಹ ಇಷ್ಟ. ಸೊ ಇಬ್ಬರು ಸಹ ಗಮ್ಮತ್ತು ಊಟ ಮಾಡಿದೆವು. ಫ್ರೈ ಆದ ಮೀನನ್ನು ಲಾಸ್ಟಿಗೆ ಎಂತ ಮಾಡಬೇಕು ಗೊತ್ತಾ, ನಾನು ವೀಡಿಯೋ ತೆಗಿಲಿಕ್ಕೆ ಮರ್ತೋಯ್ತು ನನಗೆ. ಫ್ರೈ ಆದ ಮೀನನ್ನು ಆ ಮಸಾಲ ರೆಡಿ ಮಾಡಿದ್ದೇವಲ್ಲ, ಫ್ರೈ ಆದ ಮೀನನ್ನು ಪುಡಿ ಮಾಡಬೇಕು. ಅದರ ಮುಳ್ಳಿಂದ ಸಪ್ರೇಟ್ ಮಾಡಿ ಮಾಂಸನೆಲ್ಲ ತೆಗೆದು ಆ ಮಸಾಲ ಜೊತೆ ಮಿಕ್ಸ್ ಮಾಡಿದರೆ ಆಯಿತು, ಚಟ್ನಿ ಪೌಡರ್ ರೆಡಿ. ಬೇರೆ ಎಂತ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಂತಿಲ್ಲ, ತುಂಬ ಸಿಂಪಲ್. ಆದರೆ ಭಾರಿ ಒಂದು ಲಾಯ್ಕುದು ಟೇಸ್ಟ್ ಮಾರಿ. ಬೂತಾಯಿ ಒಂದು ಮಾಡಿದರೆ ಇದೇ ಪ್ರಾಬ್ಲಮ್, ಎಲ್ಲ ಸ್ಮೆಲ್. ನಾನು ನೋಡಿದೆ ಈಗ ಸ್ನಾನ ಮಾಡಿ ಬಂದ ಮನುಷ್ಯ ಟೀ ಶರ್ಟ್ ಸಹ ವಾಸನೆ, ಇದು ಕಾಟನ್ ನೋಡಿದ ಅದು ಸಹ ವಾಸನೆ, ಎಲ್ಲ ವಾಸನೆ. ಕಿಯಾರ ನೋಡಿದೆ, ಕಿಯಾರದ್ದು ಬಟ್ಟೆ ಸಹ ವಾಸನೆ. ಇಡೀ ಎಲ್ಲ ಬೂತಾಯಿದು ಸೆಂಟು ಮನೆಯಲ್ಲಿ. ಅದೇ ಪ್ರಾಬ್ಲಮ್ ಬೂತಾಯಿ ಮಾಡಿದರೆ. ಅವರು ನನ್ನ ಹಸ್ಬೆಂಡ್ ಆಫೀಸ್ಗೆ ಸಹ ಕೊಂಡೋಗುದಿಲ್ಲ ಬೂತಾಯಿ ಎಲ್ಲ ಮಾಡಿದರೆ. ಇಲ್ಲಿದು ಅರಬಿ ಅವರು ತಲೆ ತಿರುಗಿ ಬಿದ್ದು ಬೀಳು ಬೂತಾಯಿದು ವಾಸನೆಗೆ. ಸೊ ಅದಕ್ಕೆ ಅವ್ರು ಕೊಂಡೋಗ್ಲಿಲ್ಲ. ನನಗೆ ತುಂಬ ಜನರದ್ದು ಕಾಲ್ಸ್ ಎಲ್ಲ ಬರ್ತಿತ್ತಾಯ್ತಾ ನಾನು ಇಂಡಿಯಾದಲ್ಲಿ ಇದ್ದಾಗ. ಎಷ್ಟು ನಿಮ್ಮ ಇನ್ಕಮ್ ಎಷ್ಟು, ಯೂಟ್ಯೂಬ್ ಇನ್ಕಮ್ ಎಷ್ಟು ಹೇಳಿ ಅಂತೇಳಿ. ಕೆಲವ್ರಿಗೆ ಇರ್ತದಲ್ಲ ತುರಿಸಾಟಿಕೆ, ಎಂತ ಎಷ್ಟು ಅರ್ನ್ ಮಾಡ್ತಿರ್ಬೋದು, ಈಸಿ ಮನಿ ಏನಲ್ಲ. ಕೆಲವು ಯೂಟ್ಯೂಬರ್ಸ್ ಇದ್ದಾರೆ ಈಸಿಯಲ್ಲಿ ಹಣ ಮಾಡೋರು. ಆದರೆ ನಾನು ಒಂದು ವಿಡಿಯೋಗೆ ಸಾಧಾರಣ 3 ತಾಸು ಎಡಿಟಿಂಗ್ ಮಾಡ್ತೇನೆ. ವ್ಯೂ ಬರಲಿ ಬರದೇ ಇರಲಿ, 1,000 ವ್ಯೂ ಬರಲಿ, 2,000 ವ್ಯೂ ಬರಲಿ, ಹೀಗೆ ನಾನು ಹಾಕುದಿಲ್ಲ. ನನ್ನ ವೀಡಿಯೋಸ್ ನೀವು ನೋಡ್ತಿರ್ಬೋದು, ಒಳ್ಳೆ ಅದರಲ್ಲಿ ಕೆಲಸ ಮಾಡ್ತೇನೆ. ಸಾಧಾರಣ 3 ತಾಸು ನನ್ನ ಟೈಮ್ ಕೊಡ್ತೇನೆ. ಅದಕ್ಕೆ ವ್ಯೂಸ್ ಬರಲಿ ಬರದೇ ಇರಲಿ, ಅಷ್ಟು 3 ತಾಸು ನಾನು ಇನ್ವೆಸ್ಟ್ ಮಾಡ್ತೇನೆ. ಎಷ್ಟು ನನ್ನ ಇನ್ಕಮ್ ಬರ್ತಿದೆ ನೀವು ಗೆಸ್ ಮಾಡಿ ಕಮೆಂಟ್ ಮೂಲಕ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೇನೆ. ನನ್ನ ಯೂಟ್ಯೂಬ್ ಇನ್ಕಮ್ ಎಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೇನೆ ಆಯಿತಾ. ಸಂಡೇ ನಾನು ಲೈವ್ ಬರ್ತಿದ್ದೇನೆ 8:30 ಊರಿನ ಇಂಡಿಯಾದು 8:30 to 9:30 ನಾನು ಲೈವ್ ಇರ್ತೇನೆ. ಇಲ್ಲಿದು 7 o'clock 7 to 8 ನಾನು ಲೈವ್ ಇರ್ತೇನೆ ಆಯಿತಾ. ನಿಮ್ಮೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇಂಟರಾಕ್ಷನ್ ಮಾಡ್ತೇನೆ, ಗಮ್ಮತ್ ಮಾಡುವ. ಯಾರಿಗೆಲ್ಲ ಲೈವ್ ಬರಲಿಕ್ಕೆ ಆಸೆ ಉಂಟು, ಲೈವಲ್ಲಿ ಮಿಸಸ್ ಕುಂದರ್ ಹೇಗೆ ಅಂತ ನೋಡ್ಲಿಕ್ಕೆ ಆಸೆ ಉಂಟು,
ಬನ್ನಿ ಲೈವ್ ಸಂಡೇ 8:30 to 9:30 ನಾನು ಯೂಟ್ಯೂಬಲ್ಲಿ ಲೈವ್ ಇರ್ತೇನೆ. ಈ ವಿಡಿಯೋವನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಷ್ಟರಿಗೆ ಟೇಕ್ ಕೇರ್.